ಅಂಬಿಕಾ ಅವ್ರಿಗೆ ಶ್ರಾದ್ದ ಮಾಡೋದು ಸರಿಯೋ ತಪ್ಪೋ ನನಗಂತೂ ಅರ್ಥ ಆಗ್ತಿಲ್ಲ. ಮಾಡ್ಬೇಕಾ ಮೇಡಮ್ ಹೇಳಿದ್ನ ಕೇಳಿದ್ರೆ ಅವ್ರಿಗೆ ಮುಕ್ತಿ ಸಿಗೋದೇ ನ್ಯಾಯ ಅಂತ ಅನ್ಸುತ್ತೆ. ಆದರೆ ಯಾಕೋ ಮನಸ್ಸು ಒಪ್ತಿಲ್ವಲ್ಲ. ಅವ್ರ ಹಿಡ್ತನ ಕಳ್ಕೊಳ್ತಿದ್ದಾರೆ. ಇದೆಲ್ಲ ಎಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ನಾನು ಯಾರ ಹತ್ರನಾದರೂ ಮಾತಾಡಲೇಬೇಕು. ಹಾಂ, ಅಪ್ಪ. ಹೌದು, ನಾನು ಅಪ್ಪ ಹತ್ರನೇ ಹೋಗ್ತೀನಿ. ಏನಾದರೂ ಒಂದು ದಾರಿ ಸಿಗ್ಬೋದು. ನನ್ನನ್ನು ಬಿಟ್ಟರೆ ಅಂಬಿಕಾ ಅವರು ಅಪ್ಪನ ಕಣ್ಣಿಗೆ ಮಾತ್ರ ಕಾಣಿಸ್ಕೊಳ್ಳೋದು. ಅವರಿಗೆ ಇಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗ್ತಿರುತ್ತೆ. ನಾನು ಅವ್ರ ಹತ್ರ ಮಾತಾಡಬೇಕು. ಅವ್ರು ನಂಗೆ ಏನಾದರೂ ಒಂದು ಸರಿ ದಾರಿ ತೋರಿಸ್ತಾರೆ. ಈಗಲೇ ಹೋಗ್ತೀನಿ. ಹಾಂ. ದುರ್ಗಾ, ದುರ್ಗಾ ಎಲ್ಲಿಗೆ ಹೋಗ್ತಾ ಇದೆಯಾ? ಎಲ್ಲೂ ಇಲ್ಲ ಪುಟ್ ಮೇಡಮ್, ಇಲ್ಲೇ ಹೊರಗಡೆ ಹೋಗಿ ಬರ್ತೀನಿ. ದುರ್ಗಾ, ನನಗೂ ಬೇಜಾರಾಗ್ತಿದೆ, ನನ್ನನ್ನು ಕರ್ಕೊಂಡು ಹೋಗು. ಅದು ನೀನು? ದುರ್ಗಾ, ನಾನು ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಮನ್ಸಿಗೆ ಬೇಜಾರಾಗ್ತದೆ, ಅಳು ಬರಂಗಾಗ್ತದೆ. ಪ್ಲೀಸ್ ದುರ್ಗಾ, ನನ್ನ ಕರ್ಕೊಂಡು ಹೋಗು. ಪುಟ್ ಮೇಡಮ್, ನಾನು ತಾತನ ನೋಡಕ್ ಹೋಗ್ತಾ ಇದ್ದೆ. ಅವ್ರ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕಿತ್ತು. ತಾತನ? ನಂಗೂ ತಾತನ ನೋಡ್ಬೇಕು ಅಂತ ಆಸೆ ಆಗ್ತದೆ ದುರ್ಗಾ. ಪ್ಲೀಸ್ ನನ್ನನ್ನು ಕರ್ಕೊಂಡು ಹೋಗು. ಸರಿ ಪುಟ್ ಮೇಡಮ್, ಕರ್ಕೊಂಡು ಹೋಗ್ತೀನಿ. ಆದರೆ ಯಾರಿಗೂ ಗೊತ್ತಾಗಬಾರ್ದು. ಹಾಂ, ಬಾ ಹೋಗೋಣ. ಅವನು ನನ್ನ ಪ್ರೀತಿಸ್ತಾ ಇದ್ದಾನೆ, ನನ್ನ ಬಿಟ್ಟಾಕು. ಅಟ್ಲೀಸ್ಟ್ ಅವನು ನಮ್ಮ ಅತ್ತೆ ಮಗ, ಅದಕ್ಕಾದ್ರೂ ರೆಸ್ಪೆಕ್ಟ್ ಬೇಡವಾ? ಯಾಕೆ ಈಗ ಅವನಿಗೆ ಟಾರ್ಚರ್ ಮಾಡ್ತಿದ್ಯಾ? ಶಾನ್ವಿ, ಏನ್ ಮಾತಾಡ್ತಾ ಇದ್ಯಾ? ನಾನೇನು ಅವನಿಗೆ ಟಾರ್ಚರ್ ಮಾಡ್ತಾ ಇಲ್ಲ. ನನ್ನ ಕಣ್ ಮುಂದೆ ನಿಲ್ಬೇಡ ಅಂತ ಅವನಿಗೆ ಹೇಳ್ತಾ ಇದ್ದೆ ಅಷ್ಟೇ. ಅವನು ನೀನ್ ಬರೋದನ್ನ ನೋಡೇ ಇದನ್ನೆಲ್ಲ ಪ್ಲಾನ್ ಮಾಡಿದ್ದಾನೆ. ಈಸ್ ಜಸ್ಟ್ ಅನ್ಬಿಲೀವಬಲ್. ಸಾಕ್ ಮಾಡು ಅಣ್ಣ. ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅವನು ನಿನ್ನ ಬೇಡ್ಕೋತಾ ಇರೋದು, ನೀನ್ ಅವನ್ಗೆ ಅವಮಾನ ಮಾಡ್ತಿರೋದು ಎರಡೂ ನೋಡಿದ್ದೀನಿ. ಶಾನ್ವಿ, ನೀನ್ ಈಗ ಮುಂದೆ ಬೇರೆಯವ್ರ ಪ್ರೀತಿ ನಿನಗೆ ಕಾಣಿಸ್ತಾ ಇಲ್ವಾ? ಯು ಆರ್ ಬೀಯಿಂಗ್ ಸೋ ಟಾಕ್ಸಿಕ್. ಶಾನ್ವಿ, ಏನ್ ಮಾತಾಡ್ತಾ ಇದ್ಯಾ? ನಿನಗೆ ಈ ಅಣ್ಣನ ಮೇಲೆ ನಂಬಿಕೆ ಇಲ್ವಾ? ಇವನೆಂತ ಫೇಕ್ ಅಂತ ನಿನಗೆ ಗೊತ್ತಿಲ್ಲ. ಫೇಕಾ? ಯಾವ ವಿಷಯದಲ್ಲಿ ಫೇಕ್ ಕಾಣಿಸ್ತು ನಿನಗೆ? ನಾನ್ ತರುಣ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಷ್ಟು ನೀನು ಟೈಮ್ ಸ್ಪೆಂಡ್ ಮಾಡಿದಿದ್ರೆ ನಿಂಗೂ ಗೊತ್ತಾಗ್ತಿತ್ತು ಅವ್ನ್ ಫೇಕಾ ರಿಯಲ್ಲ ಅಂತ. ಯಾವ್ದೋ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಯಾವಾಗ್ಲೂ ಅವನ್ನೇ ಬ್ಲೇಮ್ ಮಾಡಬೇಡ. ಶಾನ್ವಿ, ಇವನಿಗೋಸ್ಕರ ನೀನ್ ನನ್ನನ್ನ ಸಮಿ ನೋಡಲ್ಲ. ಅವ್ನು ನಗ್ತಾ ಇದ್ದಾನೆ. ಅವ್ನು ನಿನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾನೆ. ಅಣ್ಣ, ಕೈ ತೆಗಿ ಅಣ್ಣ. ನಗ್ತಾ ಇದ್ದಾನ ಅವನು? ನಗ್ತಾ ಇದ್ದಾನ? ಕಣ್ಣಿಗೆ ಅವ್ನ್ ಕಣ್ಣೀರು ನಗ್ತಾ ಇರೋ ಹಾಗೆ ಕಾಣಿಸ್ತಾ ಇದ್ಯಾ? ನೀನು ಈಗೋಗ್ ತಗೋತಾ ಇದ್ಯಾ ಬ್ರೋ? ನನ್ ಫೀಲಿಂಗ್ಸ್ ಬಗ್ಗೆ ಕೇರ್ ಮಾಡ್ತಿಲ್ಲ ನೀನು. ಇಟ್ಸ್ ಓವರ್. ಶಾನ್ವಿ, ಶಾನ್ವಿ, ಒಂದ್ ನಿಮಿಷ ನಿಂತ್ಕೋ. ನನ್ನ ಮಾತು ಕೇಳಿಸ್ಕೊಂತಿದ್ರೆ ಈ ಥರ ಆಗ್ತಾನೆ ಇರಲಿಲ್ಲ. ನೀನು ಬೇಜಾರು ಮಾಡ್ಕೋಬೇಡ ಸರ್, ನಾನು ಶಾನ್ವಿ ಜೊತೆ ಮಾತಾಡ. ಪಶ್ಚಾತ್ತಾಪ ಪಡೋ ಅಗತ್ಯ ನನಗಿಲ್ಲ. ಯಾಕಂದ್ರೆ ನನಗೆ ಗೊತ್ತು ನಾನು ಯಾರನ್ನ ಸೆಲೆಕ್ಟ್ ಮಾಡಿದೀನಿ ಅಂತ. ನೀನ್ ಒಪ್ತೀಯೋ ಬಿಡ್ತೀಯೋ, ಮದ್ವೆ ಆದ್ರೆ ತರುಣೇ ಆಗೋದು. ಅದನ್ನ ತಡೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಮಿತಿ ಮೀರ್ ಮಾತಾಡ್ಬೇಡ ಶಾನ್ವಿ. ತರುಣ್ ಜೊತೆ ನಿನ್ ಮದ್ವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಬಿಡೋದು ಇಲ್ಲ. ಹೌದಾ? ಹಾಗಿದ್ರೆ ನೋಡೋಣ, ನೀ ಅಹಂಕಾರ ಗೆಲ್ಲತ್ತ ಅಥವಾ ನನ್ನ ಪ್ರೀತಿ ಗೆಲ್ಲತ್ತ ನೋಡೇ ಬಿಡೋಣ. ನಾನ್ ತರುಣ್ ಕೈ ಹಿಡಿಯೋದು ಫಿಕ್ಸು. ಅಣ್ಣನಾಗಿ ನಿನ್ನ ಆಶೀರ್ವಾದ ಮಾಡ್ತೀಯೋ ಅಥವಾ ದ್ವೇಷ ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಶಾನ್ವಿ, ಶಾನ್ವಿ ನಿಂತ್ಕೋ. ಶಾನ್ವಿ, ಅಂಬಿಕಾ, ಈಗಾಗಲೇ ನಾನು ನಿನ್ನ ಮಗಳನ್ನ ನನ್ನ ವಶಕ್ಕೆ ಪಡ್ಕೊಂಡಿದ್ದೀನಿ. ಹೋಗೋ ಮೊದಲು ಕೊನೆಯದಾಗಿ ನಿನ್ನ ಮಗಳನ್ನ ಭೇಟಿ ಆಗಲಿ ಅಂತ ನಾನೇ ನಿನಗೊಂದು ಅವಕಾಶ ಮಾಡಿಕೊಟ್ಟೆ.
ಆದ್ರೆ ನಿನಗದ್ರ ಬೆಲೆನೇ ಗೊತ್ತಾಗ್ಲಿಲ್ವಲ್ಲ. ಮಾಳ್ವಿಕಾ, ಅಂಬಿಕಾ ತಂಟೆ ರಕ್ತಪಾತ. ರಕ್ತಪಾತ. ಏನಂದೆ? ಅಂಬಿಕನ್ ತಂಟೆಗೆ ಹೋದ್ರೆ ರಕ್ತಪಾತ ಆಗತ್ತಾ? ಆಗ್ಲಿ, ಅದೇನಾಗುತ್ತೋ ಆಗ್ಲಿ, ನಾನು ನೋಡೇ ಬಿಡ್ತೀನಿ. ಅವಳ ಜೀವನದಲ್ಲಿ ನಾನು ಆಟ ಆಡ್ತೀನಿ. ಅವಳನ್ನ ಹೆಚ್ಚು ಪ್ರೀತಿಸೋರಿಂದಲೇ ಅವಳಿಗೆ ಈ ಭೂಮಿ ಋಣ ತೀರೋ ಹಾಗೆ ಮಾಡ್ತೀನಿ. ನೋಡ್ತಾ ಇರು. ಎಚ್ಚರ. ಜೀವಂತ ಬಿಡಲ್ಲ, ಎಚ್ಚರ. ಏನ್ ಮಾಡ್ತೀಯಾ? ಏನ್ ಮಾಡಕ್ಕಾಗತ್ತೆ ನಿನ್ಗೆ? ಆಫ್ಟರ್ ಆಲ್ ನಿನ್ ಹತ್ರ ಇರೋ ಈ ಹಳೆ ಕೋಲಿಂದ ನನ್ನನ್ನ ತಡಿತೀಯಾ? ನನ್ನನ್ನ, ಈ ಮಾಳ್ವಿಕನ್ನ ತಡೆಯೋ ಶಕ್ತಿ ಈ ಕೋಲಿಗಿದ್ಯಾ? ಸರಿ, ಹಾಗಾದ್ರೆ ನಾನು ನೋಡೇ ಬಿಡ್ತೀನಿ. ಅದೇನ್ ಪ್ರಯತ್ನ ಮಾಡ್ತೀಯೋ ಮಾಡು. ಅಧರ್ಮದ ಆಟ ಮುಕ್ತಾಯ. ಇವತ್ತಿಗೆ ಮುಕ್ತಾಯ. ಅಮ್ಮ ಪಾಹಿಮಾಂ. ಕರಿ, ಅದೆಷ್ಟು ಜನ ಅಮ್ಮಂದ್ರನ್ನ ಕರಿತೀಯೋ ಕರಿ.